ಏನೇನು ಮಾಡಬೇಕು ಅಂತ ಇದ್ದೀರಾ ನನಗೆ ನೀವಿಬ್ಬರು ಸೇರ್ಕೊಂಡು? ನಿಮ್ಮ ಮನಸ್ಸಲ್ಲಿರೋದು ನನಗೆಲ್ಲ ಗೊತ್ತಾಗ್ಬಿಡ್ತು. ಅಲ್ಲ, ನನಗೆ ಡೈವರ್ಸ್ ಕೊಡಿಸಿ ನನಗೂ ನನ್ನ ಗಂಡನಿಗೂ ದೂರ ಮಾಡಿ ನಮಗೆಲ್ಲ ನೀವು ತೊಂದರೆ ಮಾಡಬೇಕು ಅಂತ ಇದ್ದೀರಾ? ಅಲ್ಲ, ಎಷ್ಟು ಕೇಳಿದ್ರೆ ನೋಡು ನಿಮ್ಮ ಮನಸ್ಸಿನಾಗೆ. ಅದು ನಾನು ಹೇಳೋದ ಕೇಳಿಸ್ಕ ಸ್ನೇಹ. ನಾವು ನಿನ್ನ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಏನು ಮಾತಾಡ್ತಿದ್ವಿ ನಾವು? ಏನು ಮಾತಾಡ್ತಿದ್ರಿ ಅಂತ ಕೇಳಿದ್ರೆ ನಿಮಗೆ ಗೊತ್ತು. ನೀವು ಮಾತಾಡ್ತಾ ಇದ್ದಿದ್ದು ನಿಮಗೆ ತಾನೇ ಗೊತ್ತು. ಅವಳು ಏನಾದರೂ ಡೈವರ್ಸ್ ಕೊಡಿಸಲ್ಲ, ಏನಾನ ಮಾಡಿ ಡೈವರ್ಸ್ ಕೊಡಿಸ್ಬೇಕು, ಅವಳು ಜೀವನ ಹಾಳು ಮಾಡಬೇಕು ಅಂತ ಮಾತಾಡ್ತಿರಲ್ಲ. ಯಪ್ಪ, ಫೋನಲ್ಲಿ ಮಾತಾಡಿದ್ಕು ಇಲ್ಗೂ ತುಂಬಾ ಡಿಫ್ರೆನ್ಸ್ ಐತೆ ಅಕ್ಕ. ನಾನೇನೋ ಒಳ್ಳೆಯವಳು ಅಂದ್ಕೊಂಡಿದ್ದೆ. ಅದಕ್ಕೆ ಮತ್ತೆ ನಮ್ಮಮ್ಮ ಇಷ್ಟು ವರ್ಷ ಆದರೂ ನಿಮ್ಮನ್ನ ಬಿಸಕೊಂಡಿರೋದು. ಯಾಕೆ ಮಾತಾಡ್ಸಲ್ಲ ನಮ್ಮಮ್ಮ ನಿಮ್ಮನ್ನ ಅಂತೇಳಿ ಇವತ್ತು ಗೊತ್ತಾಯಿತು ನನಗೆ. ಅಯ್ಯೋ ಸ್ನೇಹ, ನಾವು ಹೇಳ್ತಾ ಇರೋದು ಕೇಳಮ್ಮ. ನೀನು ಸುಮ್ಮನೆ ಬೇಜಾರು ಮಾಡ್ಕೊಬೇಡ. ಇಲ್ಲಿ ನೋಡಿ, ನಾವು ನಿನ್ನ ಬಗ್ಗೆ ಎಲ್ಲ ಮಾತಾಡ್ತಿದ್ದು. ಅದು ಇಲ್ಲಿ ಹುಡುಗಿ ನಿನ್ನ ಹೆಸರುನಾಳೆ ಇಲ್ಲೊಬ್ಳು ಇದ್ದಾಳೆ. ಅವಳು ಹಿಂಗೇನೆ ಗಂಡನ ಬಿಟ್ಟು ಬಂದಿಲ್ಲ. ಅವಳ ಬಗ್ಗೆ ಮಾತಾಡ್ತಿದ್ದು, ನಿನ್ನ ಬಗ್ಗೆ ಅಲ್ಲ ಕಣಮ್ಮ. ಮುಚ್ಚ್ರಿ ಬಾಯಿ ದೊಡಮ್ಮ, ನನಗೆಲ್ಲ ಗೊತ್ತಾಗೈತೆ. ಥೂ, ಅಲ್ಲ, ನಿಮ್ಮನ್ನು ನಂಬ್ಕೊಂಡು ಬಂದಿದ್ಕೆ ನನ್ನಾಗಿ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ ನಿಮ್ಮ ಮಾತು ಕೇಳಿ. ಯಪ್ಪ, ನಮ್ಮಮ್ಮ ಬಡ್ಕಂತು. ಬೇಡ ಕಣೆ ಸ್ನೇಹ, ಅವ್ರ ಮಾತು ಕೇಳಬೇಡ, ನಿಮ್ಮ ದಡಮ್ಮನೂ ಅವಳು ಸರಿ ಇಲ್ಲ ಅಂತೇಳಿ ಬಡ್ಕಂತು. ಆದರೆ ನನಗಿಲ್ಲದ್ದೆಲ್ಲ ತಲೆಗೆ ತುಂಬಿ ಇಲ್ಲಿ ಬರೋ ಹಾಗೆ ಮಾಡ್ದಾರೋ ನೀವೇನೆ. ಬಾ ಅಂತೇಳಿ ಕರೆಸ್ಕೊಂಡು ನನ್ನ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ದೀರಾ. ಥೂ, ನೀವು ಏನೇ ಅಂದ್ರೂ ನನ್ನ ಸಮರ್ಥನಂತೂ ದೂರ ಮಾಡೋಕ್ಕಾಗಲ್ಲ. ನಾನಂತೂ ಡೈವರ್ಸ್ ಕೊಡೋದಿಲ್ಲ. ನೀವು ಮನಸ್ಸಿನಾಗೆಲ್ಲ ಇಕ್ಕೊಂಡಿದ್ರೆ ತೆಗ್ದಾಕ್ಬಿಡ್ರಿ ಈಗಿಂದ ಈಗಲೇ. ಏನು ಹಿಂಗೆ ಮಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ಥೂ, ನಾನು ಏನು ಅಂದ್ಕೊಂಡಿದ್ದೆ ನಿಮ್ಮನ್ನು. ನಾನಂತೂ ಇನ್ನೊಂದು ಕ್ಷಣ ನಿಮ್ಮ ಮನೇಲಿರಲ್ಲ. ಅದು ಸ್ನೇಹ, ನಾವು ಹೇಳೋದು ಕೇಳಿಸ್ಕಳೆ. ಅಲ್ಲೋಡು, ನಿನ್ನ ಬಗ್ಗೆ ಅಲ್ಲ ಕಣೆ. ಅಯ್ಯೋ ದೇವ್ರೆ, ನಿನ್ನ ಬಗ್ಗೆ ಅಲ್ಲ ನಾವು ಮಾತಾಡಿದ್ದು. ಮುಚ್ಚಕ್ಕ ಬಾಯಿ, ಮುಚ್ಚು. ನನಗೆಲ್ಲ ಗೊತ್ತೈತೆ. ನೀನು ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳಕ್ಕೆ ಬರಬೇಡ. ನಾನೇನು ಸಣ್ಣ ಮಗು ಅಲ್ಲ. ತಿರುಗಿಸಿ ಮಾತಾಡಿದ ತಕ್ಷಣ ಗೊತ್ತಾಗೋದಿಲ್ಲ ಅಂತೇಳಿ ನೀವು ತಿಳ್ಕೊಂಬಕ್ಕೆ ಹೋಗಬೇಡಿ. ನನಗೆಲ್ಲ ಗೊತ್ತಾಗೋದಕ್ಕೆ ನಾನು ಕೇಳ್ತಾ ಇರೋದು. ನೀವು ಮಾತಾಡ್ತಾ ಇದ್ದಿದ್ದು ನಾನೆಲ್ಲನ ನನ್ನ ಕಿವಿಯಾರೇನೆ ನಾನು ಕೇಳಿಸ್ಕೊಂಡಿದ್ದೀನಿ. ಬಿಡಪ್ಪ, ಮೂರನೇವ್ರು ಹೇಳೋದು ನಾನು ಯಾವತ್ತಾದರೂ ಕೇಳಂಗಿದ್ರೆ ನಮ್ಮಮ್ಮ ಹೇಳ್ದಾಗ್ಲೇ ನಾನು ಕೇಳ್ಕೊಂಡು ನಾನು ನಿಮ್ಮನ್ನು ಮಾತಾಡಿಸ್ದಂಗೆ ಸುಮ್ಮನೆ ಆಗ್ತಿದ್ದೆ. ನನಗೇನು ನನ್ನ ಕಿವಿಯಾರೆ ಕೇಳಬೇಕು ಅಂತ ಸುಮ್ಮನಿದ್ದೆ. ಎಷ್ಟೋ ಜನ ಹೇಳಿದ್ದಾರೆ. ನಮ್ಮಮ್ಮ ಹೇಳ್ದಾಗಲೇ ನಾನು ಕೇಳಿದ್ರೆ ಇವತ್ತು ಬುದ್ಧಿವಂತಲಾಗ್ತಿದ್ದೆ ಅಂತ ಅನ್ನಿಸ್ತೈತೆ. ಇವತ್ತು ಗೊತ್ತಾಯಿತು ನಿಮ್ಮ ಬುದ್ಧಿ ಏನು ಅಂತ ಹೇಳಿ ನನಗೆ. ಯಪ್ಪ, ನಮ್ಮಮ್ಮನ ಮಾತು ಕೇಳಿದ್ರೆ ನಾನು ಇವತ್ತು ಹೆಂಗಿರ್ಬೋದಾಗಿತ್ತಪ್ಪ ಅನ್ನಿಸ್ತೈತಿ. ಇವತ್ತು ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡ್ಮೇಲೂ ನಾನು ಮಾತಾಡದೇ ಇಲ್ದಷ್ಟು ದಡ್ಡಿ ಅಲ್ಲ. ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡ್ಮೇಲೂ ನಿಮ್ಮ ಬುದ್ಧಿ ಎಲ್ಲ ನಾನು ತಿಳ್ಕೊಂಡಷ್ಟು ದಡ್ಡಿ ಅಲ್ಲ. ಅಷ್ಟು ದಡ್ಡಿ ಮಾಡ್ಕೋಬೇಡ್ರಿ. ನನಗೂ ಸ್ವಲ್ಪ ತಿಳಿತೈತೆ. ನಾನು ಅಕ್ಷರಜ್ಞಾನ ತಿಳ್ಕೊಂಡಿದ್ದೀನಿ. ನನಗೂ ಸ್ವಲ್ಪ ಬುದ್ಧಿ ಅನ್ನೋದು ಐತೆ ತಲೆಯಲ್ಲಿ. ಆದರೆ ನಾವು ಎಲ್ಲಿ ತೋರಿಸ್ಬೇಕಲ್ಲಿ ತೋರಿಸ್ತೀವಿ. ಸುಮ್ಮನೆ ನಮಗೆ ಬುದ್ಧಿ ಐತೆ ಅನ್ನೋ ಥರ ದೊಡ್ಡದಾಗಿ ಬಿಲ್ಡಪ್ ಕೊಡೋಕ್ಕೆ ಹೋಗಲ್ಲ. ಬಿಲ್ಡಪ್ ಕೊಡೋದ್ರಿಂದ ಏನೂ ಇಲ್ಲ. ನನ್ನ ಬುದ್ಧಿ ಎಲ್ಲಿ ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಬೇಕಲ್ಲಿ ತೋರಿಸಿದ್ರೆ ನಮಗೆ ಏನಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀವು ಹೇಳಿರೋದು, ನೀನು ಮಾತಾಡಿರೋದು ಎಲ್ಲ ಕೇಳಿಸ್ಕೊಂಡೆ. ನೀವೇನು ನಾನು ಒಳ್ಳೆ ಮನೆ ಸಿಕ್ಕಿರೋದಕ್ಕೆ ನಿನಗೆ ಹೊಟ್ಟೆ ಉರಿ, ನಾನು ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ. ಅದಕ್ಕೋಸ್ಕರ ಹಂಗೆಲ್ಲ ತಂದಿಕ್ಕಿ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ ನೀನು ಬಾಯಿಂದ ನೀನೇ ಮಾತಾಡಿದೀಯ. ಗೊತ್ತಾಯಿತು, ನಿನ್ನ ಬಂಡವಾಳ ಎಲ್ಲ ಗೊತ್ತಾಯ್ತು. ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋದಿಲ್ಲ. ಅಲ್ಲ, ಒಂದು ಹೆಣ್ಣಿನ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಿದ್ರಲ್ಲ, ನೀನು ಒಂದು ಹೆಣ್ಣಾಗಿ ಈ ರೀತಿ ಮಾಡಬಾರ್ದು. ಅಲ್ಲ ದೊಡ್ಡಮ್ಮ, ನಿನ್ನ ಮಗಳಿಗಾದರೆ ಬೇರೆ, ನಾನಾದರೆ ಬೇರೆ. ನಾನು ನಿನ್ನ ತಂಗಿ ಮಗಳನ್ನ ಮೇಲೆ ಈಗ ಸ್ವಂತ ತಂಗಿ ಅಲ್ಲ ಆಗಿದ್ರು ನಿನ್ನ ತಂಗಿನೇ ತಾನೇ ಅವರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ ಆಗಿರ್ಬೋದು. ತಂಗಿ ಮಗಳ ಜೀವನನ ನಾನು ನಿನ್ನ ದೊಡ್ಡಮ್ಮ ಅಂತೀನಿ. ದೊಡ್ಡಮ್ಮ ಅಂದ್ರೆ ನೀನು ನನಗೆ ತಾಯಿ ಸಮಾನ, ನಾನು ನಿನ್ನ ಮಗಳ ಸಮಾನ. ನನ್ನ ಜೀವನ ಹಾಳು ಮಾಡ್ಬೇಕಂತ ಹೊರಟಿದೆಯಲ್ಲ, ಒಬ್ಳು ತಾಯಿಯಾಗಿ ಒಬ್ಳು ಮಗಳ ಜೀವನ ಹಾಳು ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಬಲ್ಲ. ನಮ್ಮಮ್ಮ ಅಂತ ನನಗೆ ಎಷ್ಟು ಹೇಳ್ತು. ನಾನು ಕೇಳ್ದಂಗೆ ನಿಮ್ಮ ಸವಾಸ ಮಾಡಿದ್ದಕ್ಕೆ ನಿಮ್ಮ ಬಂಡವಾಳ ಎಲ್ಲ ನನಗೆ ಇವತ್ತು ಗೊತ್ತಾಯಿತು. ಅಲ್ಲ, ನಾವು ಹೇಳೋದು ಕೇಳಿಸ್ಕೊಂಬಂಗೆ ಇಲ್ವಲ್ಲೇ, ಹಂಗೆ ಮಾತಾಡ್ತೀಯ ಬಾಯಿಗೆ ಬಂದಂಗೆ. ಮತ್ತು ನಿಮ್ಮ ಬಂಡವಾಳ ಎಲ್ಲ ಗೊತ್ತಾದ ಮೇಲೆ ಇನ್ಯಾಕೆ? ಅಲ್ಲ, ಬಂದು ಒಂದು ದಿವಸ ನಾನು ನೆಟ್ಟು ಕೂಟಕ್ಕೆ ಇಕ್ಕಿದ್ದೀರಾ ನೀವು? ಒಂದು ದಿವಸ ಹೊಟ್ಟೆ ತುಂಬ ಊಟ ಮಾಡಿಲ್ಲ ನಾನು ಬಂದಾಗಿಂದನು. ಅಷ್ಟು ಹೊಟ್ಟೆ ಹಸು ತಿಂಡಿ ಮಾಡಿದ್ರೆ ಅದೆಷ್ಟು ಮಾಡ್ತಿರೋ ಏನೋ. ಒಂದೇ ಚಪಾತಿ, ಒಂದು ಚಪಾತಿ ಸಣ್ಣ ಮಕ್ಕಳುಗಳ ತಿಂತಾರೆ. ನನ್ನೊಂತಾಳು ಒಂದೇ ಚಪಾತಿನ ಬೇಡ, 2-3 ಬೇಡವ. ಅನ್ನ ಅಂತೂ ಇಷ್ಟು ನಿಮಗೆ ಬೇಕಾಗಿರೋದು ಮಾಡ್ಕೊಂಡು ತಿಂತೀರಾ. ಮನೆಗೆ ರೇಷನ್ ಕೊಡಿಸು ಅಂತ ಎಷ್ಟು ಕೇಳ್ತೀರಾ? ಮನೆಗೆ ರೇಷನನ್ನು ಕೊಡಿಸಿದ್ದೀನಿ. ದುಡ್ಡು ಕೊಡ್ದಿಲ್ಲದಕ್ಕೆ ಹೆಂಗೆಲ್ಲ ಮಾತಾಡಿರಿ. ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯಿತು. ಅದಕ್ಕೆ ನಾನು ದುಡ್ಡು ಕೊಡ್ದಂಗೆ ನಾನು ಸುಮ್ಮನಾದೆ. ಯಾಕಮ್ಮ ಬಿಡೆ ಹೋಗ್ಲಿ, ಯಾಕೆ? ಅಲ್ಲ ಅಕ್ಕ, ನೋಡಕ್ಕ, ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ರೆ ಇವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ನಾವು ಹೇಳೋದು ಸ್ವಲ್ಪ ಕೇಳಿಸ್ಕೆಮ್ಮ, ಅಷ್ಟು ತಾಳ್ಮೆ ಇಲ್ಲ ಇವಳಿಗೆ. ಇಷ್ಟೊಂದು ಆತ್ರ ಗೆಟ್ಟಿರೋದಕ್ಕೆ ಕಣೆ ನಿನ್ನ ಬಾಳು ಹಿಂಗಾಗಿರೋದು. ಸ್ವಲ್ಪ ಸಮಾಧಾನದಾಗೆ ಕೇಳಿಸ್ಕ. ಯಾರನ್ನ ಹೇಳೋದ ಸಮಾಧಾನ ಅನ್ನೋದು ಇರಬೇಕು ಹೆಣ್ಮಕ್ಳಿಗೆ. ಎಷ್ಟಾನ ಆತ್ರ ಇರಬಾರ್ದು. ನಮ್ಮ ನಾನು ಆತ್ರದವಳೇನು? ನಿನ್ನ ಹತ್ರ ಒಳ್ಳೆ ಬುದ್ಧಿ ಐತೆ ಅಂತ ನನಗೆ ಗೊತ್ತಾಯ್ತಲ್ಲ ಇವತ್ತು. ಬಿಡು, ಒಬ್ರು ಹೇಳಿರೋದಕ್ಕಿಂತ ನಾನು ಆನೆ ಕಿವಿಯಾರೆ ಕೇಳಿಸ್ಕೊಂಡ್ಮೇಲೆ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಯಿತು.
ಯಪ್ಪ ನೀವು ದೊಡ್ಡವರಮ್ಮ ತಾಯಿ, ಎಲ್ಲರ ಜೀವನನ ಹಾಳು ಮಾಡಬೇಕು ಅಂತ ಕಾಯ್ತಿರಲ್ಲ, ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕೆ ಹೊರತು ಹಾಳು ಮಾಡಬೇಕು ಅಂತ ಯಾವತ್ತೂ ಬಯಸಬಾರ್ದು. ಹಾಳು ಮಾಡೋದ್ರಿಂದ ಏನು ಬರೋಂಗೈತೆ ನಿನಗೆ? ನನ್ನ ಇವತ್ತು ಡೈವರ್ಸ್ ಕೊಟ್ಟರೆ ನಿನಗೆ ಏನು ಸಿಗಂಗೈತೆ? ಹಾಂ, ಏನು ಸಿಗಂಗೈತೆ ಹೇಳಿ? ಹೊಟ್ಟೆ ಉರ್ಕೊಂಡು ಇವತ್ತು ನಾನು ಡೈವರ್ಸ್ ಕೊಡಿಸ್ಲಿ ಅಂತಿದೆಯಲ್ಲ, ನಾನು ಡೈವರ್ಸ್ ಕೊಟ್ಟರೆ ನಿನಗೆ ಏನು ಸಿಗಂಗೈತೆ? ಹಾಂ, ನೀನೇನಾದರೂ ಹೋಗಿ ನನ್ನ ಗಂಡ ಮದುವೆ ಆಗ್ತೀಯಾ? ಇಲ್ಲ ತಾನೆ? ಏನು ಮಾತಾಡ್ತೀಯ? ಸರಿಯಾಗಿ ಮಾತಾಡು. ಹೆಂಗೆ ಮಾತಾಡ್ತೀಯ ನೋಡಿ, ಬಾಯಿಗೆ ಬಂದಂಗೆ. ನಾವು ಹೇಳೋದೊಂದು ಸ್ವಲ್ಪ ಕೇಳಿಸ್ಕಮ್ಮ, ತಾಳ್ಮೆನೇ ಇಲ್ಲಮ್ಮ ನಿನಗೆ. ಬಿಡ್ರತ್ತ ಹೋಗ್ಲಿ, ಸುಮ್ಮನಿರಮ್ಮ. ಯಾಕಮ್ಮ? ಅಕ್ಕ, ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಅಕ್ಕ. ಹೆಂಗೆ ಮಾತಾಡ್ತಾರೆ ಇವರು ಅಂತಂದರೆ, ಇವಳು ಮುಂಚೆ ಬಂದಿರೋದೇ ವಾಸಿ ಆಯ್ತು, ಇವಳಿಗೆ ಹಿಂಗೆ ಆಗಿರೋದೇ ವಾಸಿ ಆಯ್ತು, ಇವಳಿಗೆ ಹಿಂಗೆ ಆಗಬೇಕು, ಡೈವರ್ಸ್ ಕೊಡಿಸ್ಬೇಕು. ಇವಳು ನೋಡಿದರೆ ಹೊಟ್ಟೆ ಉಟ್ಕೊಂಡು ಹೋಗೋದು, ಏನಾನ ಮಾಡಿ ಡೈವರ್ಸ್ ತಗೊಂಡು ಮಾಡ್ಬೇಕು. ಇವಳ ಡೈವರ್ಸ್ ತಗೊಂಡು ಇವಳ ಜೀವನ ಹಿಂಗೆ ಮಾಡಬೇಕು. ಒಳ್ಳೆ ಮನೆ ಸಿಕ್ಕವಳೆ, ಚೆನ್ನಾಗೈದಾಳೆ, ಹೊಟ್ಟೆ ಉರ್ಕೊಂತಾಳೆ. ನಮ್ಮ ತಯ್ಯವಳಿ ಇಂಥವೆಲ್ಲನ ಹಿಂಗೆ ಮಾತಾಡೋದು ಇವರು. ನನಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ಬೇಕು, ನಾನೆಲ್ಲ ಹಿಂಗಂತೀನಿ. ಅಯ್ಯೋ ಅವ್ನು ಬದಲಾಗಲ್ಲ, ಡೈವರ್ಸ್ ಕೊಡಿಸ್ಬೇಕು, ಅವ್ರ ಅಮ್ಮ ಹಿಂಗೆ ಆಗ್ಬೇಕು, ಅವ್ರ ಅಮ್ಮ ಅಂತಾಳು ಇಂತಾಳು ಅಂತ ಹೆಂಗೆ ಮಾತಾಡ್ತಾರೆ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಆಂಟಿ. ಇಂಥವೇನಂಟಿ ಮಾಡೋದು ಇವರು ಕರೆಸ್ಬಿಟ್ಟು. ಇಂಥ ಮಾಡಬಾರ್ದು ಯಾವತ್ತೂ. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬಾರ್ದು. ಬಿಡು ಹೋಗಲಿ, ಅವ್ರ ಪಾಡಿಗೆ ಅವ್ರು ಹೆಂಗೆ ಚೆನ್ನಾಗಿದ್ದಾರೆ ಅಂತ ಸುಮ್ಮನೆ ಆಗಬೇಕು. ನಾನು ನನ್ನ ಗಂಡ, ನಮ್ಮ ಮನೆಯಾಗ ನಮ್ಮ ಅಜ್ಜಿ, ನಾವು ಎಲ್ಲ ಎಷ್ಟು ಚೆನ್ನಾಗಿದ್ವಿ. ಅವತ್ತಿನ ಜೀವನ ನೆನೆಸ್ಕೊಂಡ್ರೆ ಇವತ್ತು ಬೇಜಾರಾಗ್ತೈತೆ. ಅವತ್ತು ಹೆಂಗಿದ್ದವ್ರು ನಾವು, ಯಾಕಪ್ಪ ಹಿಂಗಾದ್ವಿ ಅನ್ನಿಸ್ತೈತೆ. ನಿಮ್ಮಿಂದಲೇ ಹಂಗಾಗೋದಕ್ಕೆ ಕಾರಣ ನೀನೇನೆ. ನನ್ನ ಜೀವನ ಹಾಳಾಗೋದಕ್ಕೂ, ನನ್ನ ಗಂಡ ತಗುದ್ದಾಡೋದಕ್ಕೂ, ನಮ್ಮ ಅತ್ತೆ ತಗುದ್ದಾಡೋದಕ್ಕೂ, ನಮ್ಮ ಅಜ್ಜಿ ತಗ ಜಗಳ ಮಾಡ್ಕೊಂಡ್ರದಕ್ಕೆ ಎಲ್ಲದಕ್ಕೂ ನೀನೇ ಕಾರಣ. ಅಲ್ಲೋಡು, ನಮ್ಮ ಮೇಲೆ ಹಾಕಾಗ್ತಾ ಇದೀಯಾ? ಇದೊಳ್ಳೆ ಚೆನ್ನಾಗೈತಪ್ಪ. ಅಲ್ಲೋಡು, ಇವಳು ನನ್ನ ಮೇಲೆ ಆಗ್ತಾ ಇದ್ದಾಳಲ್ಲ. ಸ್ನೇಹನ ಹೇಳೋದು ಕೇಳಿಸ್ಕೊಳ್ಳಮ್ಮ ಸ್ವಲ್ಪ. ಏನಿದು ಹಿಂಗೆ ಮಾತಾಡ್ತಾ ಇದೆಯಾ ನೀನು ಬಾಯಿಗೆ ಬಂದಂಗೆ? ನಾವು ಹೇಳೋದೊಂದು 5 ನಿಮಿಷ ಕೇಳಿಸ್ಕೊ. ನೀವು ಹಿಂಗೆ ಮಾತಾಡಬಾರ್ದಮ್ಮ. ನಾವು ಹುಡುಗಿ ಕೇಳಿಸ್ಕೊಂಡ್ರೆ ಅದಕ್ಕೆ ಸಿಟ್ಟು ಮಾಡ್ಕೊಂತ ಇರೋದು. ನಾವು ಇವಳು ನಂಬಿಲ್ಲ ಕಾಣೆ, ಸುಮ್ಮನೆ ಇವಳು ನಂದಿದ್ರೆ ಇವಳು ಮಾತಾಡಬೇಕು. ನಾವು ಇವಳನ್ನೇನು ಏನು ಅಂದಿಲ್ಲ, ಏನಿಲ್ಲ. ಮಾತಾಡ್ತಿದ್ದಿದ್ದು ಬೇರೆಯವ್ರ ಬಗ್ಗೆ, ಇವಳ ಬಗ್ಗೆ ಅಲ್ಲ. ಅಲ್ಲಿ ನಮ್ಮೂರಾಗ ಒಂದು ಹುಡುಗಿನೂ ನಿನ್ನ ಹೆಸರು ನಾಳೆ ಇದ್ದಾಳೆ, ಸ್ನೇಹ ಅಂತ. ನಾವು ಅವಳ ಬಗ್ಗೆನೇ ಮಾತಾಡ್ತಿದ್ದು, ನಾನು ನಿನ್ನ ಬಗ್ಗೆ ಅಲ್ಲ. ನಿನ್ನ ಬಗ್ಗೆ ಮಾತಾಡಿದರೆ ನೀನು ಮಾತಾಡಬೇಕು. ನಾನು ನಿನ್ನ ಸುದ್ದಿ, ನಿನ್ನ ಗಂಡನ ಬಗ್ಗೆ ನಾವು ಮಾತಾಡೇ ಇಲ್ಲ. ಏನು ಮಾಡ್ತೀಯಾ? ಅವ್ಳು ಯಾಕಡೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ನಾನು ಫೋನ್ ಚಾರ್ಜಿಗಿಲ್ಲೇ ಇಕ್ಕಿದ್ದೆ, ಅದನ್ನು ಬಂದು ತಾಮಕ್ಕಂತ ಬಂದಿದ್ರೆ ನೀವು ನಾನು ನೋಡಿ ಸುಮ್ಮನೆ ಆಗ್ತಿದ್ರಿ. ಅದಕ್ಕೆ ಅದು ಏನು ಮಾತಾಡ್ತಾರೆ ಅಂತ ಸಾಕು, ನನಗೆ ಗೊತ್ತಾದರೆ ಸಾಕು. ನಮ್ಮ ಅಮ್ಮವ್ರಿಗೆಲ್ಲ ಗೊತ್ತಿರೋ ವಿಚಾರನೇ. ನಿಮ್ಮ ಬಗ್ಗೆ ಎಲ್ಲ ನಮ್ಮ ಅಮ್ಮಗೆ ಗೊತ್ತಿರೋದೇನೆ. ಎಲ್ಲ ಯಾರಿಗೇನು ಪ್ರೂವ್ ಮಾಡಬೇಕಾಗಿಲ್ಲ, ನನಗೆ ಪ್ರೂವ್ ಆಗೋಯ್ತಲ್ಲ, ಅಷ್ಟೇ ಸಾಕು. ಏನು ಪ್ರೂವ್ ಮಾಡಬೇಕು ಅಂಬೋದೇ ಏನಿಲ್ಲ. ನಾನು ಬಂದು ತಗೊಂಬಕ್ಕೆ ಬಂದಿದ್ರೆ ಫೋನ, ನೀವು ಅಲ್ಲಿಗೆ ಸ್ಟಾಪ್ ಮಾಡಿ ಸುಮ್ಮನೆ ಆಗ್ತಿದ್ರಿ. ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗೋದಕ್ಕೆ ಇವತ್ತು ನನ್ನ ಜೀವನ ನಾನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಯಿತು. ಎಷ್ಟು ನೀವು ಇಬ್ಬರು ಹಿಂಗೆ ಮಾಡ್ತಾ ಇದ್ದೀರಲ್ಲ, ಇಂಥವೆಲ್ಲ ಯಾಕೆ ಹೇಳ್ಕೊಡ್ಬೇಕು ನನಗೆ? ಇಂಥವೆಲ್ಲ ಯಾಕೆ ಹೇಳ್ಕೊಟ್ಟು ಕರೆಸ್ಬೇಕು? ನಾನು ಇನ್ನೊಂದು ಕ್ಷಣ ನಿಮ್ಮ ಮನೆಯಾಗಿರಲ್ಲ. ಹೋಗಿ ಫಸ್ಟು ನನ್ನ ಗಂಡನ ಹತ್ರ ಕ್ಷಮೆ ಕೇಳಿ, ನನ್ನ ಗಂಡನ ಹತ್ರ ಚೆನ್ನಾಗಿರೋದಕ್ಕೆ ನೋಡ್ತೀನಿ. ಫಸ್ಟು ನಮ್ಮ ಅಮ್ಮನ ತಗೋಬೇಕು. ನಮ್ಮ ಅಮ್ಮ ಎಂತೂ ಗಿಣಿಗೆ ಹೇಳ್ದಂಗೆ ಹೇಳ್ತು, ಬೇಡಮ್ಮ ಬೇಡ ಅಂತ ಹೇಳಿ. ನಿಮ್ಮ ಬಂಡವಾಳ ಎಲ್ಲ ತಿಳ್ಕೊಂಡಿರೋದಕ್ಕೆ ನಮ್ಮಮ್ಮ ಎಲ್ಲ ಹೇಳ್ತು. ನಾವು ಹೆಂಗೆ ನೋಡ್ಕೊಂಡಿದ್ದೀವಿ, ನೀನು ಮಾತಾಡೋದು ನೋಡಮ್ಮ. ನಾನು ಹೇಳಮ್ಮ, ಹೊಟ್ಟೆ ತುಂಬ ಇಕ್ಕೆ ಇದೆಯಾ? ಒಟ್ಟು ಹೊಡ್ಕೊಂಬಂಗಿಕ್ಕಿದ್ಯಾ? ನಾನು ಹೆಂಗೆ ಆಗಿದ್ದೀನಿ ಅಂದರೆ, ಇಲ್ಲಿಗೆ ಬಂದಾಗಿಂದನೂ ಕೈ ಕಾಲೆಲ್ಲ ಸುಸ್ತಾಗುತ್ತೆ, ಕೈ ಕಾಲೆಲ್ಲ ನೋವು ಹಂಗಾಗೈತೆ ಗೊತ್ತೇ. ಎಷ್ಟು ಪಾಠ ಬಿದ್ದಿದ್ದೀನಿ ಇಲ್ಲಿಗೆ ಬಂದಾಗಿಂದವನು. ಒಂಥರ ಬೇಜಾರಾದಂಗೆ ಆಗೈತಿ. ಊಟ ಮಾಡೋಕ್ಕೆ ಹೊಟ್ಟೆ ಹಸುವಾಗಿದ್ರು ಒಂದಿಷ್ಟು ಅನ್ನ ಮಾಡ್ಕೊಡೋದು ಕಷ್ಟ. ಇಲ್ಲಿ ಕರೆಸ್ಕೊಂಡು ಬಾರಮ್ಮ ನಾವೆಲ್ಲ ನೋಡ್ಕೊಂತೀವಿ, ಹಂಗೆ ನೋಡ್ಕೊಂತೀವಿ, ಹಿಂಗೆ ನೋಡ್ಕೊಂತೀವಿ ಅಂತ ತಾಯಿ ಮಗಳಿಬ್ರು ಫೋನ್ನಾಗ ಹೆಂಗೆ ಬಿಗದಾರು. ಇಲ್ಲಿ ಬಂದಾಗ ನಿಮ್ಮ ವರ್ತನೆನೇ ಚೇಂಜು, ನಿಮ್ಮ ನಡವಳಿಕೆನೇ ಚೇಂಜು. ಅಯ್ಯೋ ನಿಮ್ಮ ಮಾತುಗಳೇ ನೀವೇ, ನಿಮ್ಮ ಊಟನೇ. ಅಯ್ಯಪ್ಪ ದೊಡ್ಡ ನಮಸ್ಕಾರ ತಾಯಿ. ನಾನು ಇಲ್ಲಿ ಇರೋದಿಲ್ಲ ಇನ್ಮೇಲಿಂದನ, ನಿಮ್ಮ ಮನೆಯಾಗೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಇರೋದಿಲ್ಲ. ಯಪ್ಪ ದೇವ್ರೆ. ನಿಮ್ಮಂಥವ್ರನ್ನೆಲ್ಲನ ಎಲ್ಲಿಕ್ಕಿರ್ಬೇಕು ಅಲ್ಲಿ ಇಕ್ಕಿರ್ಬೇಕು. ನಮ್ಮಮ್ಮ ಹೇಳೋದು ನಿಜ. ನಮ್ಮಮ್ಮ ಯಾಕೆ ಹೇಳ್ತಿತ್ತು ಇವತ್ತು ಅಂತ ನನಗೆ ಈಗ ಗೊತ್ತಾಗ್ತೈತೆ. ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ಈ ಶೋಭಾ ಬಂಡವಾಳ ನನಗೆಲ್ಲ ಗೊತ್ತಾಯಿತು. ಸರಿಯಾಗಿ ಉಗಿದಿದ್ದೀನಿ. ನಾನು ಹೇಳೋದು ಕೇಳಿಸ್ಕ, ನಿಮ್ಮ ಬಗ್ಗೆ ಎಲ್ಲ ಹಿಂಗೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನನಗೆಲ್ಲ ಗೊತ್ತಿರೋ ವಿಚಾರನೇ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.